ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಹೊಸದಾಗಿ ಅಪ್ಲಿಕೇಶನ್ಸ್ ಕಾಲ್ಫರ್ ಮಾಡ್ತಾ ಇದ್ದಾರೆ. ಅಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸಾಕಷ್ಟು ಜನ ಈ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಹಾಕೋದು ಹೇಗೆ ಅಂತಂದ್ಬಿಟ್ಟು ಕಂಪ್ಲೀಟ್ಲಿ ಎಲ್ಲವನ್ನು ನಾನು PDF ಮಾದರಿಯಲ್ಲಿ ಇದನ್ನು ಪ್ರಿಪೇರ್ ಮಾಡಿ ನಿಮಗೆ ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲು ಇದರ ಉದ್ದೇಶ ತಿಳ್ಕೊಳ್ಬೇಕು ನಾವು. ವೆರಿ ಇಂಪಾರ್ಟೆಂಟ್ಲಿ, ಭಾಳ ಪ್ರಮುಖವಾಗಿ ಅಂದರೆ ಈ ಸರ್ಕಾರದ ಯಾವುದೇ ಮಹತ್ವಾಕಾಂಕ್ಷೆಯ ಸ್ಕೀಮ್ಸೇ ಆಗಲಿ, ಅದು ಈ ಅರ್ಹ ಫಲಾನುಭವಿಗಳಿಗೆ ಸೇರ್ತು ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಸೊ ಸೇರಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಆ ಒಂದು ಸ್ಕೀಮ್ಗೆ ಇಂಜಸ್ಟಿಸ್ ಪ್ರೊವೈಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲವೊಂದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅವರು ಕೂಡ ಈ ಸ್ಕೀಮ್ಗೆ ಅಪ್ಲಿಕೇಬಲ್ ಆಗಿ ಈ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದು ಅವೆಲ್ಲವನ್ನು ಫಿಲ್ಟರ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತು ಅಂತಂದರೆ ಅಲ್ಲಿ ನಮ್ಮ ವಾಹಿನಿಗೆ ಯಾವ ರೀತಿ ಮೆಂಬರ್ ಆಗಬೇಕು ಲಿಂಕ್ ಇದೆ. ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ವಾಹಿನಿಗಳ ಎರಡೂ ಲಿಂಕ್ ಕೊಟ್ಟಿದ್ದೀನಿ. ಜಾಯ್ನ್ ಆಗಿ ಅಪ್ಡೇಟ್ಸನ್ನು ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಲೆಟ್ಸ್ ಬಿಗಿನ್ಸ್. ಇಲ್ಲಿ ನೋಡಿ, ಫಸ್ಟ್ ಹೆಡಿಂಗಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಹೇಗೆ ಅಪ್ಲಿಕೇಶನ್ ಆಗಬೇಕು. ದಯಮಾಡಿ ವಿಡಿಯೋ ಸ್ಕಿಪ್ ಆರ್ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು 10 ನಿಮಿಷದಲ್ಲಿ ಎಲ್ಲವನ್ನು ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಾನು. ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಇದು. ನಾನು ಆರಂಭದಲ್ಲೇ ಹೇಳಿದಾಗೆ ಗೃಹಲಕ್ಷ್ಮಿ ಹಣ ಏನಾಗ್ತಾ ಇದೆ, ಕೆಲವು ಅಪ್ರಾಪ್ತರಿಗೂ ಹೋಗ್ತಾ ಇದೆ. ಯಾರಿಗೆ ಹೋಗಬೇಕು ಅವ್ರಿಗೆ ಹೋಗಬೇಕಿದು. ಇನ್ಯಾರಿಗೂ ಹೋದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಪಾಪ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪದೇ ಇರೋ ಹಾಗೆ ಆಗ್ಬಿಡ್ತಾ ಇದು. ಮನೆಯ ಯಜಮಾನಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಸುಮಾರು 2,000 ಹಣವನ್ನು ಮೃತರ ಹೆಸರಿನಲ್ಲೂ ಕುಟುಂಬಗಳು ಸ್ಥಗಿತಗೊಳಿಸದೆ ಪಡೆಯುತ್ತಿದ್ದರು. ಅಂದರೆ ಸರ್ಕಾರಕ್ಕೆ ಅಪ್ಡೇಟ್ ಮಾಡಿಲ್ಲ, ಕೊಡ್ತಾ ಇದ್ದಾರೆ ಸಿಗಲಿ ಅಂತ ಅಂದ್ಬಿಟ್ಟು. ತುಂಬ ಜನರಿಗೆ ಗೊತ್ತಿಲ್ಲ, ನಾವೇನು ಖರ್ಚು ಮಾಡಲ್ಲ, ಹಾಗಾಗಿ ಗೌರ್ಮೆಂಟ್ 2,000 ರೂಪಾಯಿ ಕೊಡುತ್ತೆ ಅಂತ ಇಲ್ಲಿ ಅವರೆಲ್ಲ ಭಾವಿಸ್ಕೊಂಡಿದ್ದಾರೆ ಈ ಫಲಾನುಭವಿಗಳು. ಹೇಗೆಲ್ಲ ಎಕ್ಸ್ಪೆನ್ಸಿವ್ ಆಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ, ನಮ್ಮ ಟ್ಯಾಕ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಇದರ ಯಾವುದೇ ಪರಿಜ್ಞಾನ ಇಲ್ಲದೆ ಹಾಗೆಲ್ಲ ಯೋಚನೆ ಮಾಡೋದು. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಔಟ್ ಆಫ್ ಟಾಪಿಕ್ ಆಗುತ್ತೆ, ವಿಡಿಯೋ ಲೆಂತ್ ಆಗುತ್ತೆ, ಅದು ಬೇಡ ಕತೆ ಈಗ. ಇಲ್ಲಿ ಏನಾಗ್ತಿದೆ, ಈ ಸತ್ತವರ ಹೆಸರಲ್ಲೂ ಕೂಡ ಕೆಲವೊಂದು ಫ್ಯಾಮಿಲೀಸು ಯಾವುದೇ ಇನ್ಫಾರ್ಮೇಷನ್ಸನ್ನು ಗೌರ್ಮೆಂಟಿಗೆ ಪ್ರೊವೈಡ್ ಮಾಡದೆ ಸ್ಟಿಲ್ ಅಲೈವ್ ಆಗಿದ್ದಾರೆ ಅಂತ ಅಂದ್ಕೊಂಡು ಈ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಕೆಲವರು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾಯಿದ್ರು ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು ಅಲ್ವಾ. ನೆಕ್ಸ್ಟು ಮುಂದುವರೆದಂತ ಹೇಳ್ತಾರೆ ಇಲ್ಲಿ, ಇದೆಲ್ಲವನ್ನೇ ಗೌರ್ಮೆಂಟ್ ಏನು ಮಾಡಿದೆ ಈಗ ಕನ್ಸಿಡರ್ ಮಾಡಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಖಂಡಿತವಾಗ್ಲೂ ಮಾಡಬೇಕು. ಅದು ಬಡವ್ರಿಗೂ ಹೋದರೆ ಒಳ್ಳೆಯದು. ಇನ್ನು ಯಾರ್ಯಾರಿಗೆ ಹೋದರೆ ಯೋಜನೆಯ ಸಫಲತೆ ಅದು ಸರಿಯಾದ ರೀತಿ ಆಗೋದಿಲ್ಲ ಅದು. ಬಡವರಿಗೆ, ವಿಶೇಷವಾಗಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಸಿದ್ದರಾಮಯ್ಯನವರು CM ಆಗಿದ್ದಾಗ ಈ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನೇ ಕೊಡಬೇಕು ಅಂತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅವರು ಆರಂಭ ಮಾಡ್ತಾರೆ. ಇದರಿಂದ ಏನಾಯಿತು, ಸರ್ಕಾರದ ಬೊಕ್ಕಸಕ್ಕೆ ಖಂಡಿತವಾಗ್ಲೂ ಹೊರೆ ಆಯಿತು. ಇದು ಒಂದೆರಡು ಗ್ಯಾರಂಟಿ ಅಲ್ಲ, ಇನ್ನೂ ಕೂಡ ಹಲವಾರು ಗ್ಯಾರಂಟಿಗಳನ್ನು ಪ್ರೊವೈಡ್ ಮಾಡ್ತಾರೆ. ಗೃಹ ಜ್ಯೋತಿ ಆಗಿರ್ಬೋದು, ಇವೆಲ್ಲವೂ ಕೂಡ. ಹಾಗಾಗಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಇನಿಷಿಯಲ್ ಪೀರಿಯಡಲ್ಲಿ ಅಧಿಕಾರಕ್ಕೆ ಬಂದು ಈ ಘೋಷಣೆಯನ್ನು ಮಾಡಿದಾಗ ಯಾವುದೇ ಗೌರ್ಮೆಂಟ್ ಆದರೂ ಅಷ್ಟೇ, ಇನ್ನು ಬೇರೆ ಪಕ್ಷ ಬಂದು ಇಮಿಡಿಯೇಟ್ ಯಾವ್ದಾದ್ರು ಡಿಕ್ಲರೇಷನ್ ಮಾಡ್ತು ಅಂತಂದರೆ ಅದು ಪ್ರತಿ ಸರ್ಕಾರಗಳ ಬೊಕ್ಕಸಕ್ಕೂ ಅದು ಖಂಡಿತವಾಗ್ಲೂ ಒಂದು ಹೊಡೆತ ಬಿದ್ದೇ ಬೀಳುತ್ತೆ. ಅವಾಗ ಯಾವುದೋ ಅಪೋಸಿಷನ್ ಪಾರ್ಟಿ ಇರುತ್ತೆ, ಸರ್ವೇ ಸಾಮಾನ್ಯವಾಗಿ ಅವರು ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ. ಕ್ವೈಟ್ ನ್ಯಾಚುರಲಿ ಇವರು ಕೂಡ ಮಾಡ್ತಾರೆ. ಆದರೆ ಈಗ DK ಶಿವಕುಮಾರ್ ಅವರು CM ಆದ ನಂತರದಲ್ಲಿ ಈ ಯೋಜನೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಯಾವ ರೀತಿ ಪರಿಷ್ಕರಣೆ, ಏನು ಕತೆ, ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಎಲ್ಲವೂ ಇದೆ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಮಾಡಲಿಕ್ಕೆ ಈಗ ಸರ್ಕಾರ ಒಂದು ಭಾಳ ಪ್ರಿಪ್ರೇಷನನ್ನು ಭಾಳ ಬೇಗ ನಡೆಸ್ತಾ ಇದೆ. ಎಲ್ಲ ಫಲಾನುಭವಿಗಳು ಏನು ಮಾಡಬೇಕು, ಮತ್ತೊಮ್ಮೆ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಎಲ್ಲ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಏನೇನು ದಾಖಲೆ ಬೇಕು, ಎಲ್ಲಿ ಸಲ್ಲಿಸಬೇಕು, ಈ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇನ್ನು 2-3 ದಿನಗಳಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಭಾಳ ಮುಖ್ಯವಾಗಿ ಏನು ದಾಖಲೆಗಳು ಬೇಕು, ಹೇಗೆ ಸಲ್ಲಿಸಬೇಕು ಅದ್ರ ಬಗ್ಗೆ ಒಂದಷ್ಟು ವಿವರಗಳಿದೆ, ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಅದು ಗೊತ್ತಿರೋ ವಿಚಾರ ಎಲ್ಲರಿಗೂ, ಆಯಿತಾ. ಅನಕ್ಷರಸ್ಥರಿಗೆ ಸಹಾಯ ಮಾಡಲಿಕ್ಕೆ ಯಾರಿದ್ದಾರೆ ಇಲ್ಲಿ, ಅಂಗನವಾಡಿ ಸಿಬ್ಬಂದಿ ಇದ್ದಾರೆ. ಅವ್ರ ಮುಖಾಂತರವಾಗಿ ನೀವು ಮಾಹಿತಿಯನ್ನು ಪಡಿಬೋದು. ಹೇಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ನಡೆಸ್ತಾ ಇದೆ, ಅಂತಿಮ ಹಂತದ ತಯಾರಿ ಮಾಡ್ಕೊಳ್ತಾ ಇದೆ. ಅನಕ್ಷರಸ್ಥರು ಸೇರಿ ಅರ್ಜಿಯನ್ನು ಹಾಕಲಿಕ್ಕೆ ಬಾರದವರಿಗೆ ಯಾರು ಸಹಾಯ ಮಾಡ್ತಾರೆ, ಈ ಅಂಗನವಾಡಿ ಸಿಬ್ಬಂದಿಗಳು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅವರನ್ನು ಬಳಸ್ಕೊಳ್ಬೇಕು. ಇದು ಹೇಳಿರ್ತಕ್ಕಂಥದ್ದು ಇಲಾಖೆ, ಆಯಿತಾ. ಈಗ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಈಗ ಮಾರ್ಗಸೂಚಿಯನ್ನು ಕೊಡುತ್ತೆ ಇಲಾಖೆ. ಆದರೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಭಾಳ ಈಸಿ ಆದಂಥ ಒಂದಷ್ಟು ಮೆಥಡ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಆ್ಯಪ್ ಇನ್ಸ್ಟಾಲ್ ಆಗಿರಲಿದ್ದು ಅವರ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಅವರ ಮೂಲಕ ಅನಕ್ಷರಸ್ಥರು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಅರ್ಥ ಮಾಡ್ಕೊಳ್ಳಿ, ಅಂಗನವಾಡಿಯ ಸಿಬ್ಬಂದಿಗಳ
ಅವ್ರ ಮೊಬೈಲ್ನಲ್ಲಿ ಇದೊಂದು ಆ್ಯಪ್ ಇರುತ್ತೆ, ಅದು ಇನ್ಸ್ಟಾಲ್ ಆಗಿರುತ್ತೆ. ಅದರ ಮುಖಾಂತರವಾಗಿ ಅನಕ್ಷರಸ್ಥರು ಅಂತ ಯಾರು ಇರ್ತಾರೆ ಪಾಪ ಅವರಿಂದ ಮಾಹಿತಿ ತಗೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕೇವಲ ಅನಕ್ಷರಸ್ಥರು ಮಾತ್ರ ಅಲ್ಲ, ಬಡವರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಕೈಲಾಗದೇ ಇದ್ದವರು ಕೂಡ ಅಂಗನವಾಡಿ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಅವ್ರ ಮೂಲಕವಾಗಿ ತಮ್ಮ ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು. ಇನ್ನು ಉಳಿದಂತೆ ನೋಡಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಮುಂದುವರೆದಂತೆ ಇದಲ್ಲದೆ ಇನ್ನೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮರು ಅರ್ಜಿಗಳನ್ನು ಕರ್ನಾಟಕ 1 ಅಂತಿದೆ, ಬ್ಯಾಂಗ್ಳೂರು 1, ಗ್ರಾಮ 1 ಮತ್ತು ಸೇವಾ ಕೇಂದ್ರಗಳಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ನ ಇಲ್ಲಿ ಸಲ್ಲಿಸ್ಬೋದು. ಕರ್ನಾಟಕ 1, ಬ್ಯಾಂಗ್ಳೂರು 1, ಗ್ರಾಮ 1 ಮತ್ತು ಸೇವಾ ಕೇಂದ್ರಗಳು, ಈ 3 ಕೇಂದ್ರಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಹಾಗೆಯೇ ನೋಡಿ ಇಲ್ಲಿ ಒಂದಷ್ಟು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ದಾಖಲೆಗಳು ಏನು ಬೇಕು ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅಂತ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ. ಸೊ ಕರ್ನಾಟಕ ರಾಜ್ಯದವರು ಫಸ್ಟ್ ಆಗಿರಬೇಕು ಆ ಮಹಿಳೆ, ಯಾಕೆಂದರೆ ಈಗ ಬೇರೆ ಬೇರೆ ಸ್ಟೇಟವ್ರು ಬಂದು ಇಲ್ಲಿ ಮನೆ ಮಟ್ಟೆ ಎಲ್ಲ ಮಾಡಿಕೊಂಡು ಹಲವಾರು ವರ್ಷಗಳ ಕಾಲ ಇರ್ತಾರೆ. ಅವ್ರ ಹತ್ರ ನಿಮಗೆ ಈ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲ್ಲ. ಈಗ ಮೊನ್ನೆ ನ್ಯೂಸಲ್ಲಿ ಅಪ್ಡೇಟ್ ಆಯಿತು ನೋಡಿದ್ರೆ ನೀವು, ಅಕ್ರಮ ವಲಸಿಗರೆಲ್ಲ ಬರ್ತಾ ಇದ್ದಾರೆ. ಈಗ ಅವು ಯಾವ್ಯಾವುದೋ ಫೇಕ್ ದಾಖಲೆಗಳನ್ನು ಮಾಡಿಕೊಂಡು ಫಲಾನುಭವಿಗಳು ಅಲ್ಲದೇ ಇದ್ದರೂ ಕೂಡ ಸರ್ಕಾರದಿಂದ ಕೆಲವು ಸವಲತ್ತನ್ನು ಪಡ್ಕೊಳ್ತಾರೆ. ಅವೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ಕರ್ನಾಟಕ ರಾಜ್ಯದ ಬ್ಯಾಂಕ್ಗಳಲ್ಲಿ ಅವರ ಖಾತೆ ವಿವರಗಳು ಇರಬೇಕು, ಅದನ್ನೇ ಕೊಡಬೇಕಾಗತ್ತೆ. ಸೊ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು BPL ಅಥವಾ APL ಕಾರ್ಡ್ಸ್ ಇರಲೇಬೇಕು. ಆಲ್ಮೋಸ್ಟ್ ಎಲ್ಲರ ಹತ್ರ BPL ಮತ್ತು APL ಕಾರ್ಡ್ಸ್ ಅಂತೂ ಇದ್ದಿರುತ್ತದೆ. ಸೊ ಆದಾಗ್ಯೂ IT GST ಪಾವತಿದಾರರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗೋದಿಲ್ಲ ಅಂತ. ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, GSTಯನ್ನು ಯಾರು ಕಟ್ತಾ ಇರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ಗೆ ಅನರ್ಹರು, ಯಾವುದೇ ರೀತಿಯ ಅರ್ಹರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೂ ಬರಲ್ಲ. ಅದು ಮೊದಲನೇದು ಕರ್ನಾಟಕದ ನಿವಾಸಿಯಾಗಿರಬೇಕು ಅವರು, ವೆರಿ ಇಂಪಾರ್ಟೆಂಟ್ಲಿ. ಕರ್ನಾಟಕದ ಬ್ಯಾಂಕಲ್ಲಿ ಅವರ ಖಾತೆ ವಿವರಗಳು ಇರಬೇಕು, ಆಯಿತಾ. ಯಾಕೆಂದರೆ ಇದು ಅಕೌಂಟ್ ಟ್ರಾನ್ಸ್ಫರ್ ಆದ್ದರಿಂದ ಅದು ಸರಿಯಾದ ಒಂದು ರಾಜ್ಯದ, ವಾಸ ಮಾಡ್ತಕ್ಕಂಥ ರಾಜ್ಯದ ಒಂದು ಖಾತೆ ನಂಬರನ್ನು ಅವರು ಕೊಡಬೇಕಾಗುತ್ತೆ. ಇನ್ನು BPL ಅಥವಾ APL ಕಾರ್ಡನ್ನು ಪ್ರೊವೈಡ್ ಮಾಡಬೇಕು, ಅಥವಾ ಇನ್ನೊಂದು ID ಪ್ರೂಫ್ಗೆ ಒಂದು ಆಧಾರ್ ಕಾರ್ಡನ್ನು ಇಟ್ಕೊಳ್ಳೋದು ಉತ್ತಮ, ಅದಂತೂ ಇರಲೇಬೇಕಾಗತ್ತೆ. ಸೊ ನೆಕ್ಸ್ಟು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ, ಇದ್ರ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡಿ. ಅರ್ಜಿಯನ್ನು ಸ್ವೀಕಾರ ಮಾಡಬೇಕಾದಂಥ ವೇಳೆಯಲ್ಲಿ ಮಹಿಳೆಯರ ಬಯೋಮೆಟ್ರಿಕ್ನ ಮಾಡಿಸ್ತಾರೆ ಅಂತ. ಇವ್ರ ಅಪ್ಲಿಕೇಶನ್ನು ಅವರು ಏನು ರಿಸೀವ್ ಮಾಡಬೇಕಾದಂಥ ಟೈಮಲ್ಲಿ ಮೊದಲು ಬಯೋಮೆಟ್ರಿಕ್ನ ಮಾಡಿಸಲಾಗುತ್ತೆ. ಇನ್ನು ಫಲಾನುಭವಿಗಳು ಯೋಜನೆಯ ದುರುಪಯೋಗ ತಪ್ಪಿಸಲಿಕ್ಕೆ ಫೇಸ್ ರೆಕಗ್ನಿಷನ್ ಸಂಗ್ರಹ ಮಾಡಲಾಗುತ್ತೆ ಅಂತ. ಇದಂತೂ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದು ಭಾಳ ಸೂಕ್ಷ್ಮತೆ ಇದು. ಈಗ ನಿಮಗೆಲ್ಲ ಗೊತ್ತೇ ಇದೆ. ಈಗ ಕರ್ತವ್ಯ ಕಾಮ್ಸ್ ಎಲ್ಲ ಬಂದ ನಂತರದಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಮಾಡಿಬಿಟ್ಟಿದ್ದಾರೆ. ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಅಲ್ಲಿ ಒಂದು ಫೇಸ್ ಕ್ಯಾಪ್ಚರ್ ಮಾಡಲೇಬೇಕು. ಇಲ್ಲೂ ಕೂಡ ಅವೆಲ್ಲವನ್ನು ಮಾಡ್ತಾಯಿದ್ದಾರೆ. ಇದೆಲ್ಲ ಏನಕ್ಕೆ ಅಂತಂದರೆ ದುರುಪಯೋಗ ಆಗಲಿಕ್ಕೆ, ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ, ಏನು ಮಿಸ್ಯೂಸ್ ಆಗುತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ಸ್ಕೀಮ್ ಇದು, ಒಂದು ಪ್ರಾಸೆಸ್ ಇದು. ಫಲಾನುಭವಿಗಳು ಯೋಜನೆಯ ದುರುಪಯೋಗ ತಪ್ಪಿಸಲಿಕ್ಕೆ ಫೇಸ್ ರೆಕಗ್ನಿಷನ್ ಸಂಗ್ರಹವನ್ನು ಮಾಡಲಾಗುತ್ತೆ. ನೆಕ್ಸ್ಟು ಬಯೋಮೆಟ್ರಿಕ್ ಮತ್ತು ಫೇಸ್ ರೆಕಗ್ನಿಷನ್ ಮೂಲಕವಾಗಿ ಫಲಾನುಭವಿಗಳನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಒರಿಜಿನಲ್ ಇವರೇ ಆ ಒಂದು ಅಭ್ಯರ್ಥಿ ಅಥವಾ ಇವರೇ ಆ ಮಹಿಳೆ ಅಂತ ಖಚಿತಪಡಿಸ್ಕೊಳ್ಳಿಕ್ಕೆ ಫೇಸ್ ರೆಕಗ್ನಿಷನ್ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ಪಾತ್ರವನ್ನು ಇಲ್ಲಿ ನಿಭಾಯಿಸುತ್ತೆ. ನೆಕ್ಸ್ಟು ಇನ್ನೊಂದು ತುಂಬ ಜನ ಕೇಳ್ತಾರೆ, ಏನಕ್ಕೆ ಸ್ಟೇಟ್ ಗೌರ್ಮೆಂಟು ಮತ್ತೊಂದು ಸಲ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡಿ ಇಲ್ಲಿದೆಯಲ್ಲ ಅದಕ್ಕೆ ಉತ್ತರ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಮುಂದಾಗಿರುವುದೇಕೆ ಅಂತ. ಸೊ ಏನಕ್ಕೆ, ಹಿಯರ್ ಇಸ್ ದ ರೀಸನ್. ರಾಜ್ಯದಲ್ಲಿ ಸುಮಾರು 1.20 ಹತ್ತತ್ರ 1.25 ಕೋಟಿಗಿಂತ ಜಾಸ್ತಿ ಅಂತ ಅಂದ್ಕೊಳ್ಳಿ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ ಅಂತ. ಈ ಪೈಕಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಆಗಿಂದಾಗೆ ತಮ್ಮ ಬ್ಯಾಂಕ್ ಖಾತೆ ಬದಲಾಯಿಸಿದ್ದಾರೆ. ಇದು ಪ್ರಾಬ್ಲಮ್ ಆಗ್ತಿರುವಂಥದ್ದು. ಸೊ ಅವಾಗೇನಾಗುತ್ತೆ, ಸುಮಾರು 23,262 ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಇಲ್ಲದಿದ್ದರೂ 46.52 ಕೋಟಿ ರೂಪಾಯಿ ಪಾವತಿಯಾಗಿದೆ ಅಂತ ಅಂದ್ಬಿಟ್ಟು. ಸೊ ಹೆಂಗೆ ಪಾವತಿಯಾಗಿದೆ ಅಂದರೆ, ಮೃತಪಟ್ಟವರ ಹೆಸರಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಸರ್ಕಾರಕ್ಕೆ ಮೋಸ ಮಾಡಿ ಹಣವನ್ನು ಪಡ್ಕೊಳ್ಳದೇ ಇದ್ದಂಥ ಉದಾಹರಣೆಗಳು. ಹಾಗಾಗಿ ಎಲ್ಲವನ್ನು ಈಗ ಫಿಲ್ಟರ್ ಮಾಡ್ತಿರುವಂಥದ್ದು, ಆಯಿತಾ. ಸೊ ನೆಕ್ಸ್ಟು ಮೃತಪಟ್ಟ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣ ಪಾವತಿ ಆಗ್ತಾ ಇದೆ. ಇಂತಹ ಹಲವು ಅಕ್ರಮಗಳನ್ನು CAG ಪತ್ತೆ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕಾರ ಮಾಡಲಿಕ್ಕೆ ಈಗ ತಯಾರಿಯನ್ನು ನಡೆಸ್ತಾ ಇದೆ. ಸೊ ಯಾರು ಕ್ವಶನ್ಸ್ ಕೇಳಿದರು, ಯಾಕೆ ಮತ್ತೊಂದು ಸಲ ಮರು ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಲಿಕ್ಕೆ ಈಗ ನಾನು ಅವರಿಗೆ ಆನ್ಸರ್ ಮಾಡಿದ್ದೀನಿ ಉತ್ತರವಾಗಿ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು, ಅದರ ಪ್ರಾಸೆಸ್ ಹೇಗಿರುತ್ತೆ, ಏನಕ್ಕೆ ಸರ್ಕಾರ ಈ ಒಂದು ಕ್ರಮವನ್ನೇ ಕೈಗೊಂಡಿದೆ ಅನ್ನಲಿಕ್ಕೆ ಆಲ್ಮೋಸ್ಟ್ ಎಲ್ಲವನ್ನು ಹೇಳಿದೆ ನಾನು. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ನಾನು ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ದಯಮಾಡಿ ಇದುವರೆಗೂ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ ಆಗಿಲ್ವೋ ದಯಮಾಡಿ ಮೆಂಬರ್ ಆಗ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ನೀವು ಲಿಂಕ್ ಕ್ಲಿಕ್ ಮಾಡಿ ಎಕ್ಸ್ಕ್ಲೂಸಿವ್ ಪರ್ಕ್ಸ್ ಎಲ್ಲ ಇರ್ತದೆ, ನಿಮಗೆ ರೆಸ್ಪಾಂಡ್ ಮಾಡ್ತೀವಿ, ಕೆಲವೊಂದು ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೀವಿ. ಇವೆಲ್ಲವೂ ನಿಮಗೆ ಲಭ್ಯ ಆಗುತ್ತೆ ಕಾಲಕ್ಕೆ. ಅವೆಲ್ಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.